ಯವ್ವ, ಏನು ಬೇ, ನಿನ್ನ ಸೊಸೆಯರಿಂದ ಟ್ರಿಪ್ಪಿಗೆ ಹೋಗೋದ ಕ್ಯಾನ್ಸಲ್ ಆಗ್ಬಿಟ್ಟೈತಂತ. ಹಾಂ, ಹ್ಞೂ, ದೊಡ್ಡದಾಗಿ ಟ್ರಿಪ್ಪಿ ಹೋಗಿ ಅಂತಂದ ಮನೆ ತುಂಬ ಕುಣಿದಾಡ ಕುಂತ್ಬಿಟ್ಟಿರು. ಸರಿಯಾಗಿ ಮಾಡಾರ ನೋಡು ಅವರಿಬ್ರು. ಪುಣ್ಯ ಹೋಗೋದು ತಪ್ಪತಲ್ಲ, ಇಲ್ಲ ಅಂದಿದ್ರೆ 4 ದಿನನೂ ಕೆಲಸ ನಾವ ಮಾಡ್ಬೇಕಾಗಿತ್ತು ಮತ್ತೆ. ಹ್ಞೂ ಬೇಯವ್ವ, ನಾನು ಅದನ್ನ ಯೋಚನೆ ಮಾಡಕ್ಕೆ ಕುಂತ್ಬಿಟ್ಟಿದ್ದೆ. ಮತ್ತಿಲ್ಲ ಅಂದಿದ್ರೆ 4 ದಿನ ಕೆಲಸ ಅಷ್ಟು ನಮ್ಮ ಮೇಲೇ ಬಿದ್ದಿರೋದು. ಪುಣ್ಯ ಹೋಗೋದು ತಪ್ಪತಲ್ಲ, ಅಷ್ಟ ಸಾಕು ಬಿಡು. ದರಿದ್ರಗಳು ಇಲ್ಲೇ ಮನ್ಯಾಗ ಬಿದ್ದಿರಲಿ. ಇಲ್ಲ ಅಂದ್ರೆ ಬರೀ ಈಗ ಒಂದ್ಸಲ ರುಚಿ ಹತ್ತಂದ್ರೆ ಮುಂದೆ ಹಂಗೆ ತಿಂಗಳಿಗೆ ಒಂದ್ಸಲ ಕರ್ಕೊಂಡೋಗಂತ ಗಂಡಗ ಬ್ಯಾಟ ಹಚ್ತಾರೆ. ಚಲೋ ಆತು ಸುಮ್ಮನೆ ಇರು ಬಿಟ್ಟಿದ್ದು. ಅಕ್ಕರ ಹಲೋ. ಹಲೋ ರೀ ಅಕ್ಕರ, ಪಾರ್ಸಲ್ ಬಂದೈತಿ ಬರ್ರಿ ಹೊರಗಡೆ. ಹಾಂ ಸರಿ ಆಯ್ತಪ್ಪ, ಬಾ ಮನೆ ಮುಂದೆ. ಸವಿ ಅಲ್ಲಿ ನೋಡ್ಲಿ, ನಮ್ಮ ಅತ್ತಿ ಮತ್ತಾಕಿ ಗೌರಿ ಇಬ್ರು ಅಲ್ಲೇ ನಿಂತಾರ. ಪಾರ್ಸಲ್ ಹೆಂಗೆ ಇಸ್ಕೋತಿಲಿ? ಅವ್ರ ಕಣ್ಣು ಮುಂದೆ ಇಸ್ಕೋತೀನಿ, ನನಗೇನು ಅವ್ರದ್ದೇನು ಭಯನ? ಬಾ ನೀ ಸುಮ್ಮನೆ. ಅಲ್ಲಲ್ಲಿ ಮತ್ತೆ ಇದು ವಿಷಯ ಹಿಡ್ಕೊಂಡು ಮತ್ತೆ ಜಗಳ ತೆಗಿತಾರಲಿ. ಏನಾರು ಬೇರೆದೇನಾರು ಪ್ಲ್ಯಾನ್ ಮಾಡಲಿ. ಜಗಳ ತೆಗಿಲಿ ಬಾ ಈ ಸಲ, ನಾನು ಸರಿಯಾಗಿ ಜಾಡಿಸ್ತೀನಿ. ನೀ ಬಾ ಸುಮ್ಮನೆ, ಎದಕ್ಕೆ ಹೆದರ್ಕೋತಿದ್ದಿ? ಬಾ, ಅದೇನು ನಮ್ಮ ರೊಕ್ಕದಿಂದ ನಾವು ಆರ್ಡ್ರ್ ಮಾಡಿದ್ದೆ, ಇವ್ರ ರೊಕ್ಕದಿಂದ ಏನಲ್ಲಲ್ಲ. ಬಾ. ಯವ್ವ, ಇವನೇನು ಪಾರ್ಸಲ್ ಕೊಡಕ್ಕೆ ಇಲ್ಲಿಗೆ ಬಂದನಲ್ಲ? ನಾನೇನು ಆರ್ಡ್ರ್ ಮಾಡಿಲ್ಲ. ನೀನೇನಾರು ಆರ್ಡ್ರ್ ಮಾಡಿ ಏನು ಬೇ? ಅಯ್ಯ, ನನಗೇನು ಆರ್ಡ್ರ್ ಮಾಡಕ್ಕೆ ಬರ್ತೈತಿ? ಇವ ಯಾಕೆ ಬಂದಾನ? ಏ ಹುಡುಗ, ಇಲ್ಲಿಗೆ ಯಾಕೆ ಬಂದೀಯ ನೀನು? ನಮ್ಮ ಮನ್ಯಾಗ ಯಾರು ಏನು ಆರ್ಡ್ರ್ ಮಾಡಿಲ್ಲ. ಅದು ಅಕ್ಕರ ಇಲ್ಲೇ ನಿಮ್ಮ ಮನ್ಯಾಗ ಆರ್ಡ್ರ್ ಮಾಡ್ಯಾರ್ರಿ, ಬರ್ತೀನಂತ ಅಂದಾರ ಇಸ್ಕೊಳಕ್ಕೆ, ಅದಕ್ಕೆ ಬಂದೀನಿ ರೀ. ನಮ್ಮ ಮನ್ಯಾಗ ಯಾವಕ್ಕೆ ಆರ್ಡ್ರ್ ಮಾಡಲ್ಲ? ಏಯ್ ಹುಡುಗ, ನಮ್ಮ ಮನ್ಯಾಗ ಯಾರು ಆರ್ಡ್ರ್ ಮಾಡಿಲ್ಲ. ಏನಾರು ಆರ್ಡ್ರ್ ಮಾಡಂಗಿದ್ರೆ ನನ್ನ ಮಗಳು ಅಷ್ಟ ಮಾಡಿರ್ತಾಳೆ, ಅಕ್ಕಿನೂ ಮಾಡಿಲ್ಲ ಅಂತ ಇನ್ಯಾರು ಮಾಡಾರ? ಯಾವ್ದಾವ ಮನೆಗೆ ಹೋಗೋದು ಬಿಟ್ಟು ಇಲ್ಲಿಗೆ ಬಂದೇನು ನೋಡು. ಅಯ್ಯ ಅಕ್ಕಾರ, 1 ನಿಮಿಷ ತಡ್ಕೋರಿಪ್ಪ, ಎದಕ್ಕೆ ಹಂಗೆ ಒಂದೇ ಸಮನೆ ಒದರ್ತೀರಿ? ಅವ್ರು ಇಸ್ಕೊಂಡು ಹೋಗಕ್ಕೆ ಬರ್ತೀನಂತ ಅಂದಾರ, ತಡ್ರಿ ನೋಡಂದ್ರಿ ಅಂತ ನೀವ ಎದಕ್ಕೆ ಒದರ್ತೀರಿಪ್ಪ? ನಮ್ಗೇನು ಅಡ್ರೆಸ್ ಗೊತ್ತಿಲ್ಲದ ಬಂದ್ಬಿಟ್ಟಿರ್ತೀವ ನಾವು. ಅಕ್ಕಾರ ಬರ್ರಿಪ್ಪ, ಮೊದ್ಲು ಬರ್ರಿ, ನಿಮ್ಮ ಪಾರ್ಸಲ್ ತೊಗೋರಿ. ಅವ್ರು ನೋಡ್ರಿ, ಅವ್ರು ಹೆಂಗೆ ಒದ್ರಾಕುಂತಾರೆ ಒಂದೇ ಸಮನೆ. ಏನಾಗ ಈ ಮನೇದು ಕಳ್ತನ ಮಾಡ್ಕೊಂಡು ಹೋಗಕ್ಕೆ ಬಂದಿ ನಾನು ಅನ್ನಂಗೆ ಒಂದೇ ಸಮನೆ ಬೈತಾರೆ ನೋಡ್ರಿಪ್ಪ. ತೊಗೋರಿ ನಿಮ್ಮ ಪಾರ್ಸಲ್. ಯವ್ವ ನೋಡಿದೇನು ಬಿ, ನಿನ್ನ ಸೊಸೆಯರು ಮನೆಗೆ ಪಾರ್ಸಲ್ ತಗೋಸ್ಕೊಂಡಾರ ಬಟ್ಟೆಯನ್ನು ಏನು? ನೋಡ್ದೆ ಅಲ್ಲಿ, ನಿನಗೊಂದು ಮಾತು ಕೇಳಿಲ್ಲ ಏನಿಲ್ಲ. ಯಪ್ಪ, ಸರಿ ಕೊಡಪ್ಪ. ಕೊಟ್ಟಿನಿ ನೋಡ್ರಿ ಅಕ್ಕಾರ. ಸರಿನಪ್ಪ, ಥ್ಯಾಂಕ್ ಯು. ಸರಿ ರೀ ಅಕ್ಕಾರ. ನಡಿ ಲಲಿತಾ. ಏನ್ರಲ್ಲಿ ಮನ್ಯಾಗ ಏನು ನಡ್ಸಾಕ್ ಕುಂತೀರಿ ನೀವು? ಏನದು ಹೊಸ್ದಾಗ ಮನೆಗೆಲ್ಲ ಪಾರ್ಸಲ್ ತರ್ಸೋದು ಇಂಥದೆಲ್ಲ ನಮ್ಮ ಮನ್ಯಾಗ ನಡೆಯಂಗಿಲ್ಲ ನೋಡು. ನೀವು ಇಲ್ಲದೆಲ್ಲ ಮನ್ಯಾಗ ಬ್ಯಾಟ ಹಚ್ಚಕ್ ಹೋಗ್ಬೇಡ್ರಿ ನೀವು ಎಲ್ಲರಿಗೂ. ಏನದು? ಒಂದು ಮಾತು ಕೇಳಿಲ್ಲ ಬಿಟ್ಟಿಲ್ಲ ನನಗೆ. ಈ ಮನೆಗೆ ನೀವೇ ಹಿರಿಯರಂತ ಅನ್ಕೊಂಡ್ಬಿಟ್ಟಿರ ಏನು? ಅದು ಅತ್ಯಾರ. ಲಲಿತಾ ನಡಿ ಸುಮ್ಮನೆ ನೀವು ಒಳಗಡೆ. ಅಲ್ಲ, ಇಲ್ಲೊಬ್ಬಕ್ಕೆ ನಾನು ಇದ್ಕೊಂಡು ಮಾತಾಡಕೊಂತೀನಿ, ಹಂಗ ಹೊಂಟು ಬಿಟ್ಟಾರಲ್ಲ ಇವರು. ನೋಡಿದೇನು ಬೇ, ಎಷ್ಟು ಹದ್ಮೀರ ನಿನ್ನ ಸೊಸೆಯರ್ ಅಂತಂದು. ಇವ್ರನ್ನ ಮಾತ್ರ ಸುಮ್ಮನೆ ಬಿಡಕ್ಕೆ ಹೋಗ್ಬೇಡ್ಬೆ. ಇವತ್ತು ಅದು ಹೆಂಗೆ ಪಾರ್ಸಲ್ ತರ್ಸೋ ನೋಡು, ಅದನ್ನ ಇಸ್ಕೊಂಡು ಕಸ್ಕೊಂಡು ಇಟ್ಕೊಂಡ್ಬಿಡ್ಬೆ. ಇನ್ನೊಂದ್ಸಲ ಏನು ತರ್ಸ ಇರಬಾರ್ದು ನೋಡು ಅವ್ರ ಮನ್ಯಾಗ. ಯವ್ವ, ಯಾವುದೇ ಕಾರಣಕ್ಕೂ ಈ ಸಲ ಮಾತ್ರ ನೀನು ಸುಮ್ಮನೆ ಇರಕ್ಕೆ ಹೋಗ್ಬೇಡ. ನೀನು ಸೋಲಾಕೂ ಹೋಗ್ಬೇಡ್ಬೆ. ಅವ್ರು ಹೆಂಗೆ ಪಾರ್ಸಲ್ ತರ್ಸ್ಕೊಂಡಾರ ನೋಡು, ಹಂಗೆ ಅದನ್ನು ವಾಪಸ್ ಕಳಿಸ್ಬೇಕು. ಇಲ್ಲ ಕಸ್ಕೊಂಡು ಇಟ್ಕೊ ನಿನಗಾರ, ಹಂಗೆ ಮಾಡಿ. ಇಲ್ಲ ಅಂದ್ರೆ ಇವರು ಮತ್ತೆ ಪಾರ್ಸಲ್ ತರ್ಸ್ಕೋತಾನೆ ಇರ್ತಾರೆ. ಈ ಮನ್ಯಾಗ ಅವ್ರದ್ದು ಹಿರಿತನ ನಡೀತೈತೆ. ಮತ್ತೆ ಹಂಗೆ ಮಾತ್ರ ಮಾಡಕ್ಕೆ ಬಿಡಬೇಡ ಬೇ ನೀನು. ಇವತ್ತು ಮಾತ್ರ ನಾನು ಸುಮ್ಮನೆ ಬಿಡಂಗಿಲ್ಲ ಇವರಿಗೆ. ನಡಿ ಒಳಗಡೆ ನಡಿ, ಸರಿಯಾಗಿ ಹರೆ ಬಡಿತೀನಿ ಇವತ್ತು. ಲೇ ಸವಿ, ಲಲ್ಲಿ, ಲಗುನ ಬರ್ರಿ ಇಲ್ಲಿ ಹೊರಗಡೆ. ಏನ್ರಿ ಅತ್ಯಾರ, ಎದಕ್ಕೆ ಒದ್ರಾಡ ಕುಂತೀರಿ? ಅದು ಏನದು ಪಾರ್ಸಲ್ ತರಿಸಿದ್ದು ಹೇಳು. ಏನು ಪಾರ್ಸಲ್ ತರಿಸಿದಿ ನೀನು? ಏನು ಆರ್ಡರ್ ಮಾಡಿದ್ದಿ? ಅತ್ಯಾರ, ಅದು ನಮಗೆ ಪರ್ಸ್ನಲ್ ವಿಷಯ, ನಮಗೆ ಬಿಟ್ಟಿದ್ದು. ಅದ್ರಾಗೆಲ್ಲ ನೀವು ತಲೆ ಹಾಕೋದಕ್ಕೆ ಹೋಗ್ಬೇಡ್ರಿ. ಅತ್ತಿ ಅಂದ ಮಾತ್ರಕ್ಕೆ ನಮ್ದು ಎಲ್ಲ ವಿಷಯದಲ್ಲೂ ನೀವು ತಲೆ ಹಾಕುವಂಥ ಅವಶ್ಯಕತೆ ಇಲ್ಲ. ದಯವಿಟ್ಟು ಸುಮ್ಮನೆ ಇದ್ದು ಬಿಡ್ರಿ. ನಿಮ್ಮ ಜೊತೆ ಜಗಳ ಮಾಡೋಕೆ ನನಗಿಷ್ಟ ಇಲ್ಲ. ಈಗ ಸುಮ್ಮನೆ ಹೋಗಿ ತೊಗೊಂಬಂದು ಉಳಿತಿದ್ದಿ. ಇಲ್ಲ ಅಂದ್ರೆ ಮಾತ್ರ ನಾನು ಮಾತ್ರ ಸುಮ್ಮನೆ ಇರಂಗಿಲ್ಲ ನೋಡ. ಮತ್ತೆ ಏನ್ರಿ, ಏನು ಮಾಡ್ತೀರಿ ನೀವು? ಏನು ಮಾಡೋಕ್ಕಾಗತ್ತೆ ನಿಮ್ಮ ಕೈಯಾಗ? ನಾವು ಏನಾರು ಯಾಕೆ ತರಿಸ್ಕೋತೀವಿ? ಅದೆಲ್ಲ ನಿಮಗೆ ಎದಕ್ಕೆ ಬೇಕು ರೀ? ನಿಮ್ಗೆ ಅದು ಎದಕ್ಕೆ ಬೇಕು? ಅದನ್ನು ತೊಗೊಂಡು ನೀವು ಏನು ಮಾಡ್ತೀರಿ? ನಮ್ಮ ಪಾಡಿಗೆ ನಮ್ಗೆ ಇರಕ್ಕೆ ಬಿಡಂಗಿಲ್ಲನ? ನಮ್ಗೆ ಹೆಂಗೆ ಇಷ್ಟ ಹಂಗಿರೋ ನಾವು ಈ ಮನ್ಯಾಗ. ನಾವೇ ನಿಮ್ಮ ಮನೆ ಆಳಲ್ಲ, ಸೊಸೆಯಾರ ಅದೀವಿ. ಹಂಗಂದು ಮಾತ್ರಕ್ಕೆ ಈ ಮನ್ಯಾಗ ನಿನಗೆ ಹೆಂಗೆ ಇಷ್ಟ ಬರ್ತೈತೆ ಹಂಗೆ ಇದ್ದು ಬಿಡ್ಬೇಕಂತ ಮಾಡಿ ಏನು? ಈ ಮನ್ಯಾಗ ಏನು ಮಾಡ್ಬೇಕಂದ್ರೂ ಮೊದಲು ನನಗೆ ಕೇಳಿ ಆಮೇಲೆ ನೀವು ನಿರ್ಧಾರ ಮಾಡ್ಬೇಕು. ಅದನ್ನು ಬಿಟ್ಟು ನಿಮಗೆ ತಿಳ್ದಂಗೆ ಇರೋಕ್ಕಾಗಂಗಿಲ್ಲ. ಇದು ಮನ್ಯಾಗ ನನ್ನ ಮನೆ ಐತಿದು.
ಅತ್ತೇರ ಇಷ್ಟು ಸಣ್ಣ ವಿಷಯನ ಯಾಕೆ ಇಷ್ಟು ದೊಡ್ಡದು ಮಾಡಕ್ಕೆ ಹೊಂತೀರಿ? ದಯವಿಟ್ಟು ಸುಮ್ಮನೆ ಇದ್ದು ಬಿಡ್ರಿ. ಇದೆಲ್ಲ ಜಗಳ ಮಾಡುವಂಥ ವಿಷಯ ಅನ್ರಿ. ಸುಮ್ಮನೆ ಮನ್ಯಾಗ ದಿನ ಒಂದಕ್ಕೂ ಜಗಳ ಆಗಕ್ಕೆ ಬಿಟ್ಟೈತಿ. ಬಿಟ್ಟು ಬಿಡ್ರಿ ಅತ್ತೇರ ಇದನ್ನ ಇಲ್ಲಿಗೆ. ಸುಮ್ಮನೆ ಬಾಯಿ ಮುಚ್ಚು ಒಂದು ತೆಪ್ಪಗೆ ನಿಂತ್ಕೊಂಡಿರ್ಬೇಕು. ಮೊದಲು ನಾ ಕೇಳಿದ ಪ್ರಶ್ನೆಗೆ ಉತ್ತರ ಕೊಡಿ. ಅತ್ತೇರ ಈ ಮನೆ ನಿಮ್ದಂತ ಎಲ್ಲರ ಹೆಸರು ಬರ್ದೈತನ್ರಿ? ಬರ್ದಿದ್ರು ತೋರಿಸ್ರಿ ಒಂದು ಸ್ವಲ್ಪ. ನಾಟಕ ಮಾಡಬೇಡ ನೀನು. ಇದು ನನ್ನ ಮನೆ ಐತಿ, ನಿಂದಲ್ಲ. ಅತ್ತೇರ ಒಂದು ಕಾಲದಾಗ ನೀವು ಈ ಮನೆ ಸೊಸೆಯಾಗಿನ ಬಂದಿದ್ರಿ, ಹಂಗೆ ಇವಾಗ ನಾವು ಈ ಮನೆ ಸೊಸೆಯಾಗಿನ ಬಂದೀವಿ. ಸುಮ್ಮನೆ ನಮ್ಮ ಜೊತೆ ಜಗಳ ಮಾಡಕ್ಕೆ ಹೋಗ್ಬೇಡ್ರಿ. ಸುಮ್ಮನೆ ಇದ್ಬಿಡ್ರಿ ಅತ್ತೇರ. ನೀವು ಎದಕ್ಕೆ ನಮ್ಮ ತಲೆ ತಿಂತೀರಿ? ಮೊದಲು ನಮ್ಮದು ಮನಸ್ಸು ಸರಿಯಿಲ್ಲ. ಸುಮ್ಮನೆ ಇಲ್ಲದೆಲ್ಲ ಮಾತಾಡಕ್ಕೆ ಹೋಗ್ಬೇಡ್ರಿ ನೋಡ್ರಿ ನೀವು. ನಿನ್ನ ಮನಸ್ಸು ಹೆಂಗಾರ ಯಾಕೆ ಇರಲ್ಲಕ್ಕ? ಅದೆಲ್ಲ ತೊಗೊಂಡು ನಾನೇನು ಮಾಡಲಿ? ಮೊದಲು ಅದು ಏನು ಪಾರ್ಸಲ್ ತರಿಸಿದಿ ಅದನ್ನು ಎದಕ್ಕೆ ತರಿಸಿದಿ ಹೇಳು. ಒಂದು ಅದನ್ನು ವಾಪಸ್ ಕಳಿಸ್ಬಿಡು, ಇಲ್ಲ ಕೊಡಿಲಿ, ನನ್ನ ಕೈಯಾಗ ಕೊಡಿಲಿ. ಅದು ಏನು ಎತ್ತ ಅಂತ ನಾನು ನೋಡ್ತೀನಿ, ಕೊಡಿಲಿ. ಅತ್ಯಾರ ನಾವು ಊರಿಗೆ ಹೋಗ್ತೀವಂತ ಬಟ್ಟೆ ತರಿಸಿತ್ತು ನೋಡ್ರಿ. ಏನೀಗ? ಯಾಕೆ ಬಟ್ಟೆ ತರಿಸ್ಕೋಬಾರ್ದನ್ರಿ ನಾವು? ಯವ್ವ ನೋಡ್ಬಿ, ನಿನಗೆ ಹೆಂಗೆ ಮಾತಾಡ್ತಾಳೆ ನಿನ್ನ ಸೊಸಿ? ಬಟ್ಟೆ ತರ್ಸಾಳಂತ. ಬಟ್ಟೆ ತರಿಸಿಯಾ? ಯಾಕೆ ಮೊನ್ನೆ ಲಗ್ನದಾಗ ತೊಗೊಂಡಿದ್ಯಲ್ಲ, ಸಾಕಾಗಿಲ್ಲನ ನಿನಗೆ? ಮತ್ತೆ ಇದಕ್ಕೆ ತರಿಸಿದ್ದಿ ಬಟ್ಟೆನ? ಯಾಕ್ರಿ ಅತ್ತಾರ, ನಿಮ್ಮ ಮಗಳು ವಾರದಾಗ ಒಂದು 2 ಸಲ ಪಾರ್ಸಲ್ ತರಿಸ್ಕೊಂಡಿರ್ತಾಳೆ. ಅವಾಗೇನು ಅನ್ಸಂಗಿಲ್ಲನ್ರಿ ನಿಮ್ಗೆ? ಒಂದೊಂದು ಸಲ ಅಂತೂ ಒಂದೇ ಸಮನ ಪಾರ್ಸಲ್ ಬರ್ತಾನೆ ಇರ್ತಾವೆ ಮನೆಗೆ. ವಾರದಾಗ 4 ದಿನ 5 ದಿನ ಅಂತಂದ್ರೆ ಅವಾಗೇನು ಅನ್ಸಂಗಿಲ್ಲ. ಈಗ ನಾವು ಒಂದು ಸಲ ತರಿಸ್ಕೊಂಡಿದ್ದಕ್ಕೆ ನಿಮ್ಗೆ ನಾಟಿ ಬಿಡ್ತಾನೆ ರೀ ಅತ್ತಾರ. ಹಂಗಂದ್ರೆ ನಿಮ್ಮ ಮಗಳು ಇದಕ್ಕೆ ತರಿಸ್ಕೊಂಡ್ಲ ಪಾರ್ಸಲ್? ಆಕಿನ್ನ ಸಣ್ಣಕ್ಕೆದಾಳ, ಪಾರ್ಸಲ್ ತರಿಸ್ಕೊತಾಳೆ, ಏನಾರು ಮಾಡ್ತಾಳೆ. ಯಾಕಂದ್ರೆ ನಿನಗೆ ಜವಾಬ್ದಾರಿ ಇಲ್ಲ. ಒಬ್ಬ ಮನೆ ಸೊಸೆಯಾಗಿ ಹೆಂಗಿರ್ಬೇಕನ್ನೋದು ಗೊತ್ತಿಲ್ಲ ನಿನಗೆ? ಅತ್ತಾರ ಆಕೇನು ಸಣ್ಣಕ್ಕೆಲ್ಲ. ಆಕಿದು ಮದುವೆ ಆತಂದ್ರೆ ಮುಂದಿನ ವರ್ಷನಷ್ಟಿಗೆ ಆಕಿನೂ ಪಾಪ ಹುಡ್ತೈತಿ. ಆಕೇನು ಸಣ್ಣಕ್ಕೆಲ್ಲ. ಸಣ್ಣಕ್ಕೆ ಅಂತ ತಣ್ಣಕ್ಕೆ ನೋಡ್ರಿ ಅತ್ತಾರ, ನಿಮ್ಮ ಮಗಳು ಹೆಂಗೆ ಈ ಮನ್ಯಾಗ ಪಾರ್ಸಲ್ ಗೀಸಲ್ ಎಲ್ಲ ತರಿಸ್ಕೊತಾಳ, ನಾನು ಹಂಗೆ ತರಿಸ್ಕೊಳಕಿನ. ಇಲ್ಲ ಬೇಡ ಹಂಗೆ ಹಿಂಗಂದ್ರೆ ನಾನು ಮಾತ್ರ ಸುಮ್ಮನೆ ಇರಂಗಿಲ್ಲ ನೋಡ್ರಿ. ಅತ್ತಾರ ಎದಕ್ಕೆ ಹಿಂಗೆ ಒದರಾಡಕೊಂತೀರಿ? ಸವಿ ನೀನು ಸುಮ್ಮನೆ ಆಗ್ಬಿಡ್ಲಿ. ಎದಕ್ಕೆ ಒದರ್ತಿದ್ದೆ ಅವ್ರ ಜೊತೆ? ನೀ ಸುಮ್ಮನೆ ಇರಲ್ಲ ಲಲಿತಾ. ನಾವು ಹಂಗೆ ಸುಮ್ಮನೆ ಇದ್ದಂಗಲ್ಲ ಇವ್ರದ್ದು ಅರ್ಬಟ್ ಹಂಗೆ ಹೆಚ್ಚಾಗಿ ಬಿಟ್ಟೈತಿ. ಇವ್ರ ಮಗಳಾದ್ರೆ ಇಷ್ಟ ಬಂದಂಗೆ ಬಟ್ಟೆ ತರಿಸ್ಕೋಬೋದು, ಇಷ್ಟ ಬಂದಂಗೆ ಅಡ್ಡಾಡ್ಬೋದು. ನಾವು ತರಿಸ್ಕೊಂಡ ತಕ್ಷಣ ಇವರಿಗೆ ತ್ರಾಸ ಹತ್ತು ಬಿಡ್ತೈತಿ. ಯಾಕ್ರಿ ಅತ್ತಾರ? ಯಾಕೆ ಈ ಮನ್ಯಾಗ ಕೆಲಸ ಮಾಡಕ್ಕೆ, ಕಸ ಅನ್ನಕ್ಕೆ, ನೆಲ ಒರ್ಸಕ್ಕೆ, ಬಾಂಡೆ ತಿಕ್ಕಾಗ ಇಷ್ಟು ಕಷ್ಟ ಬೇಕನ್ರಿ ನಾವು? ಯಾಕೆ ನಮಗೆ ಹೆಂಗೆ ಇಷ್ಟ ಬರ್ತೈತೆ ಹಂಗೆ ಇರೋರಿ ನಾವು ಈ ಮನ್ಯಾಗ. ನಿಮಗೆ ಇಷ್ಟ ಬಂದಂಗೆ ಇರೋಕ್ಕಾಗಂಗಿಲ್ಲ. ಅತ್ತಿ ಅಂದ ಮಾತ್ರಕ್ಕೆ ಎಲ್ಲ ವಿಷಯದಾಗೂ ತಲೆ ಹಾಕಿದ್ರೆ ನಾನು ಮಾತ್ರ ಸುಮ್ಮನೆ ಇರಂಗಿಲ್ಲ ನೋಡ್ರಿ. ನಿಮಗಿಷ್ಟು ಸೊಕ್ಕಿರೋದಕ್ಕೆ ನಿಮ್ಮ ಗಂಡಂದ್ರೆ ಎಲ್ಲೂ ಕರ್ಕೊಂಡು ಹೋಗ್ಲಾರ್ದ ಇಲ್ಲೇ ಮನ್ಯಾಗ ಬಿಟ್ಟಾರ. ಸರಿನ ತಂಗ ಆಗೈತೆ ನೋಡು, ಇಲ್ಲೇ ಮನ್ಯಾಗ ಬಿದ್ದಿರಿ. ಅತ್ತರ ನೋಡ್ರಿ, ಪದೇ ಪದೇ ಮತ್ತೆ ಅದ ವಿಷಯ ತೆಗಿಯಕ್ಕೆ ಹೋಗ್ಬೇಡ್ರೆ. ನಾನು ಮಾತ್ರ ಸುಮ್ಮನೆ ಇರಂಗಿಲ್ಲ ನೋಡ್ರಿ. ಏನು ಮಾಡ್ತಿದಿ? ಏನು ಮಾಡೋಕ್ಕಾಕೈತಿ? ಈಗ ತರಕಾರಿ ಅಂತ ನೆಪ ಹೇಳಾಕುಂತಾರೆ ನಿನ್ನ ಗಂಡ. ಇನ್ನೊಂದು ಸ್ವಲ್ಪ ದಿನಕ್ಕೆ ಮಳೆಗಾಲ ಚಲೋ ಆಕೈತಿ, ಆವಾಗ ಬಿತ್ತನೆ ಎಲ್ಲ ಚಲೋ ಆತಂದ್ರೆ ನಿನ್ನ ಗಂಡಗ ಎಲ್ಲೂ ಪುರ್ಸೋತಿರಂಗಿಲ್ಲ. ಹಿಂಗೆ ಇಲ್ಲೇ ಮನೆಯಾಗ ಬಿದ್ದಿರಿ ನೀವು. ಎಲ್ಲೂ ಹೊರಗಡೆ ಅಡ್ಡಾಡಕ್ಕೆ ಹೋಗ್ಬೇಡ್ರಿ. ದೊಡ್ಡದಾಗ ಪೋಸ್ ಕೊಟ್ಕೊಂತ ಅಡ್ಡಾಡ್ತಿದ್ರಲ್ಲ, ಅಲ್ಲೋಕ್ಕಿವಿ ಇಲ್ಲೋಕ್ಕಿವಿ, ಆ ಜಾಗ ನೋಡಿವಿ ಈ ಜಾಗ ನೋಡಿವಿ ಅಂತಂದು ನಿಮ್ಗೆ ಹಿಂಗೆ ನೀವೇನು ಆಸೆ ಪಡ್ತೀರಲ್ಲ ಅದೆಲ್ಲ ನಿರಾಸೆನೇ ಆಗ್ಬೇಕು ನಿಮ್ಗೆ. ಹೊರಗಡೆ ಟ್ರಿಪ್ ಹೋಗಲ್ಲ ಅಂತಂದ್ರೆ ಆ ಬಟ್ಟೆ ಇಟ್ಕೊಂಡು ಏನು ಮಾಡ್ತೀರಿ? ಸುಮ್ಮನೆ ವಾಪಸ್ ಕಳಿಸ್ರಿ, ರೊಕ್ಕಾರ ಬರ್ತೈತಿ. ಮನ್ಯಾಗ ಖರ್ಚಿಗೆ ರೊಕ್ಕಿಲ್ಲ ಮೊದ್ಲ. ಅತ್ತೀರ ಬರೀ ಯಾವಾಗ ನೋಡಿದ್ರು ಖರ್ಚಿಗೆ ರೊಕ್ಕಿಲ್ಲ ಅಂತೀರಲ್ಲ. ನಿಮ್ಮ ಕೈಯಾಗಿರೋ ರೊಕ್ಕನ ನೀವೇನು ಮಾಡಕೊಂತೀರ? ಬಟ್ಟೆ ತರ್ಸಕೊಂತೀರ? ಇನ್ನು ಮತ್ತೆ ಒಳಗಡೆ ನೀವೇನು ನಡ್ಸಕೊಂತೀರ? ಎಲ್ಲಾನು ಬಂದು ನಿಂತಲ್ಲಿ ವರದಿ ಒಪ್ಪಿಸ್ತೀನಿ ಬಾ. ನೀನು ನನಗೆ ಅತ್ತೆದೆಯಲ್ಲ, ಅದಕ್ಕೆ ನಿನ್ನ ಮುಂದೆಲ್ಲ ವರದಿ ಒಪ್ಪಿಸ್ತೀನಿ. ಮತ್ತು ನೀವು ಏನು ಹೇಳಲ್ಲ ನಮ್ಮ ತಾಲ ಅನ್ನಂಗಿದ್ರೆ ನಾವ್ಯಾಕೆ ಬಂದು ನಿಮ್ಮ ಹತ್ರ ಹೇಳ್ಬೇಕು? ನಾವು ಅಷ್ಟು ಏನು ಹೇಳಂಗಿಲ್ಲ. ಅಷ್ಟಕ್ಕೂ ಈ ಪಾರ್ಸಲನ್ನು ಯಾವುದೇ ಕಾರಣಕ್ಕೂ ವಾಪಸ್ ಕಳ್ಸಂಗಿಲ್ಲ. ಇದನ್ನು ನಾ ಹಂಗೆ ಇಟ್ಕೋತೀನಿ. ಟ್ರಿಪ್ಪಿಗೆ ಹೋಗಲಿ ಬಿಡಲಿ ಇಟ್ಕೊಂಡು ಪೂಜೆ ಮಾಡು. ನಿನ್ನ ಮುಸುಡಿಗೆ ಎಲ್ಲಿ ಹೋಗಿದ್ದೀನಿ ಟ್ರಿಪ್ಪಿಗೆ? ಅತ್ತೀರ ಪದೇ ಪದೇ ನನಗೆ ಕೆಣಕ ಕುಂತೀರಾ? ಸುಮ್ಮನಿದ್ದು ಬಿಡ್ರಿ. ನೋಡ್ರಿ, ಮತ್ತು ನನಗೆ ಸಿಟ್ಟು ಬಂತಂದ್ರೆ ಏನು ಮಾಡ್ತೀನೋ ನನಗೆ ಗೊತ್ತಿಲ್ಲ. ಏನು ಮಾಡ್ತಿದ್ದಿ? ಏನು ಮಾಡೋಕ್ಕಾಗಲ್ಲ. 4 ಮೂಲಿ ಗೋಡ್ಯಾಗ ಬಿದ್ದಿರು. ಅತ್ತೀರ ಇಷ್ಟೆಲ್ಲ ಮಾತಾಡಕ್ಕೆ ಕುಂತಿರಂದ್ಮೇಲೆ ನಾನು ಲಲಿತಾ ಟ್ರಿಪ್ಪಿಗೆ ಹೋಗತ್ತಿರ್ತೀವಿ, ನೋಡ್ತಿರ್ರಿ. ನಿಮ್ಮ ಮುಂದೆ ಹೋಗ್ತೀವಿ ಟ್ರಿಪ್ಪಿಗೆ. ಎಲ್ಲಿಗೆ ಹೋಗಿದ್ದಿ? ಇಲ್ಲಿ ಹುಬ್ಬಳ್ಳಿ ಪೇಟೆಗೆ ಹೋಗ್ಯ? ಇಲ್ಲೇ ಮಗ್ಲ ಧಾರವಾಡದಾಗ ಒಂದು ಕೆರೆ ಐತಿ, ಯಾವುದಾದ್ರು ಕೆಳಗೇರಿ. ಅಲ್ಲಿಗೆ ಹೋಗ್ಯ? ಎಲ್ಲಿಗೆ ಹೋಗಿದ್ದಿ ಟ್ರಿಪ್ಪಿಗೆ? ಎಷ್ಟು ದಿನ ಹೋಗ್ತೀವಿ? ನಡ್ಕೊತ ಹೋಗ್ತೀಯ? ಏನು ಫ್ಲೈಟಲ್ಲಿ ಹೋಗ್ತೀಯ? ಏನು ಟ್ರೈನಿಗೆ ಹೋಗ್ಯ? ಏನು ಬಸ್ಸಿಗೆ ಹೋಗ್ಯ? ಎದ್ರಾಗ ಹೋಗಿದ್ದಿ? ಅಷ್ಟಕ್ಕೂ ನಿಮ್ಮನ್ನ ಟ್ರಿಪ್ಪಿಗೆ ಕರ್ಕೊಂಡು ಹೋಗಕ್ಕಾರ ಯಾರದಾರ? ಯಾರು ಕರ್ಕೊಂಡು ಹೋಗಾರ? ನಿಮ್ಮ ಅಪ್ಪ ನಿಮ್ಮ ಅವ್ವಗ ಹೊಲದಾಗ ಮನ್ಯಾಗ ಕೆಲಸ ಮಾಡಕ್ಕೆ ಸಾಕಾಗಿ ಹೋಗಿರ್ತೈತಿ. ಏನು ಅವ್ರು ಕರ್ಕೊಂಡು ಹೋಗಾರ? ಸಾಧ್ಯನೇ ಇಲ್ಲೇ. ಸುಮ್ಮನೆ ಏನೇನೋ ಹಗಲು ಕನಸು ಕಾಣಕ್ಕೆ ಹೋಗ್ಬೇಡ. ಮನ್ಯಾಗ ಏನು ಕೆಲಸ ಅದಾವ ನೋಡ, ಅವ್ನು ನೋಡ್ಕೊ ಹೋಗು. ಅತ್ತೀರ ಇಷ್ಟೆಲ್ಲ ಮಾತಾಡಿರಲ್ಲ, ನೋಡ್ತೀರಿ. ನಿಮ್ಮ ಕಣ್ಣು ಮುಂದನ 1 ವಾರ ಟ್ರಿಪ್ಪಿಗೆ ಹೋಗಿ ಬರಲಿಲ್ಲ. ನನ್ನ ಹೆಸರು ಸವಿತಾ ಕೃಷ್ಣನ ಅಲ್ಲ, ನೆನಪಿರ್ಲಿ. ನಡಿ ಲಲಿತಾ. ಯವ್ವ ಇದೇನು ಬೇ ಇದು? ನಿನ್ನ ಸೊಸಿ ನಿನಗ ಚಾಲೆಂಜ್ ಹಾಕೊಂಡ್ಲಲ್ಲ.
ನಾನು ಅದನ್ನ ಯೋಚನೆ ಮಾಡಾಕುಂತೀನಿ ನೋಡು. ಯವ್ವ, ನಿನ್ನ ಸೊಸಿ ಅಂದಂಗ ಹೋಗೇ ಬಿಡ್ತಾಳನ್ನು ಬೇ ಟ್ರಿಪ್ಪಿಗೆ. ಅಕ್ಕಿ ಮುಷ್ಡಿಗೆ ಅಕ್ಕಿ ಎಲ್ಲಿ ಹೋಗಾತವ ಟ್ರಿಪ್? ಅಷ್ಟ ಒಣ ಮಾತು ಒಣ ದಿಮಾಕ್ ಅಷ್ಟ ಆಕಿದೆ. ಅಕ್ಕಿ ತಲಷ್ಟು ಒಂದು ವಾರ ಟ್ರಿಪ್ ಹೋಗಕ್ಕೆ ರೊಕ್ಕನೂ ಇಲ್ಲ, ಕರ್ಕೊಂಡು ಹೋಗಕ್ಕೆ ಯಾರು ಗತಿನೂ ಇಲ್ಲ. ನಡಿ ನಡಿ, ಏನು ಕೆಲಸ ಐತೆ ಅಂದ ನಾವು ನೋಡೋಣ. ನೀನು ಹೇಳಿದ್ದು ಬರಬ್ಬರಿನ ಐತೆ ಬಿಡ್ಬೇಕು. ಬಾ ಬಾ.